ರೇವಣ್ಣ ಅಂತ ಕಾಲ್ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ಕಾರ ರೇವಣ್ಣ ಅವ್ರೆ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಈಗ ಅವರು ಫೋನ್ ಮಾಡಿ ಹೇಳಿದ್ದಾರೆ ನೋಡಿ, GST ಸೆಂಟ್ರಲ್ ಹೋಗ್ತಕ್ಕಂಥದ್ದು ನೇರವಾಗಿ ಸ್ಟೇಟಿಗೆ ಬರಲ್ಲ. ಯಾಕೆ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅದನ್ನ ನೀವೇ ಮಾಧ್ಯಮದವರೇ ಕ್ಲಾರಿಫಿಕೇಶನ್ ಕೊಡಬಹುದು. ಅದನ್ನ ನೀವು ಸಾರ್ವಜನಿಕರಿಗೆ ತಿಳಿಸಿ. ಈ ತೆರಿಗೆ ಯಾರಿಗೆ ಹೋಗುತ್ತೆ, ಇವ್ರ ಜವಾಬ್ದಾರಿ ಯಾವ ಅನ್ನೋದ. ಸುಮ್ಮನೆ ಸ್ಟೇಟ್ ಗೌರ್ಮೆಂಟ್ ಯಾಕೆ ಆಪಾದನೆ? ಓಕೆ, ಈಗ ನಿಮ್ ಪ್ರಕಾರ ಯಾರು ಹಾಕ್ತಾ ಇರೋದು ಈ ಟ್ಯಾಕ್ಸ್ ನ? ನಮ್ಮ ಪ್ರಕಾರ ಆಗ್ತಿರೋದು ಸೆಂಟ್ರಲ್ ಸರ್. ಸ್ಟೇಟ್ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಈ ಟ್ಯಾಕ್ಸ್ ನೋಟಿಸ್ ಗಳನ್ನ ಕೊಟ್ಟಿದೆ. ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೆಂಟ್ರಲ್ ಸಪರೇಟ್ ಇದೆಯಾ? ಸೆಂಟ್ರಲ್ ಸಪರೇಟ್ ಇಲ್ಲ ಸರ್. GST ನಿಯಮಗಳು ಇಡೀ ದೇಶಕ್ಕೆ ಎಲ್ಲಾ ರಾಜ್ಯಗಳಿಗೂ ಅನ್ವಯ ಆಗುತ್ತೆ. ಆದ್ರೆ ಈಗ ಈ ವರ್ತಕರಿಗೆ ಬಂದಿರುವ ನೋಟಿಸ್ ಇದೆಯಲ್ಲ, ಇದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರ್ತಕ್ಕಂಥ ನೋಟಿಸು. ರೈಟ್. ಇನ್ನೊಂದು ಕರೆ ಇದೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ರೇವಣ್ಣ ಅವರೇ. ಹಾಗೆ ತುಮಕೂರಿಂದ ಇನ್ನೊಬ್ರು ಕರೆ ಮಾಡಿದ್ದಾರೆ, ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಹೇಳಿ, ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಈ GST ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀವಿ. ಓಕೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಒಂದು ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸ್ಟೇಟ್ ಗವರ್ಮೆಂಟ್ ನೋಡಿದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ಇದು ನಮ್ಮ ಸ್ಟೇಟ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಓಕೆ. ಮಧ್ಯಮ ವರ್ಗದ ವ್ಯಾಪಾರಿಗಳು ಮತ್ತು ಕೆಳವರ್ಗದ ವ್ಯಾಪಾರಿಗಳು ಇಂತಹ ಗೊಂದಲಗಳಿಗೆ ಸಿಗಾಕೊಂಡು ಪಾರ್ಟಿ ವೈಸ್ ಇದು ನಮ್ ಸೆಂಟ್ರಲ್ ಬರುತ್ತೆ, ಪಾರ್ಟಿ ವೈಸ್ ಇದು ಸ್ಟೇಟ್ ಗವರ್ಮೆಂಟ್ ಬರುತ್ತೆ ಅಂತ ವಾದ ಮಾಡ್ತಾರೆ. ಈ ರೀತಿ ಕಳ್ಳಾಟಗಳನ್ನ ಯಾಕೆ ಆಡ್ಬೇಕು? ಒಂದು ವೇಳೆ ಇದು ನಮ್ ವ್ಯಾಪ್ತಿಗೆ ಬರುತ್ತೆ ಅನ್ನಂಗಿದೆ, ಧೈರ್ಯವಾಗಿ ನಮ್ ಸ್ಟೇಟ್ ಗವರ್ಮೆಂಟ್ ಬರುತ್ತೆ ಅಂತ ಇವ್ರು ಹೇಳ್ಕೊಬೇಕು. ಕರೆಕ್ಟ್. ಇಲ್ಲ ಅಂತಂದ್ರೆ ನಮ್ ವ್ಯಾಪ್ತಿಗೆ ಬರುತ್ತೆ ಅಂತ ಸೆಂಟ್ರಲ್ ಗವರ್ಮೆಂಟ್ ನವ್ರು ಹೇಳ್ಕೊಬೇಕು. ಕರೆಕ್ಟ್. ನಾವ್ ಇಲ್ಲಿವರೆಗೂ ತಿಳ್ಕೊಂಡಿರೋದು ಏನು ಅಂತಂದ್ರೆ GST ಇಸ್ ಅಂಡರ್ ಆಫ್ ದ ಗವರ್ನಮೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅಂತ ತಿಳ್ಕೊಂಡಿದೀವಿ. ಬಡ ವ್ಯಾಪಾರಿಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಈ ರೀತಿಯಾಗಿ ಇವರು ಕನ್ಫ್ಯೂಷನ್ಸ್ ಮಾಡೋದ್ರಿಂದ ಇವ್ರ ಬೇಳೆಗಳನ್ನ ಬೇಯಿಸ್ಕೊತಾ ಇದ್ದಾರೆ ಅಷ್ಟೇ. ಯು ಆರ್ ವೆರಿ ಮಚ್ ರೈಟ್ ಮಂಜುನಾಥ್ ಅವರೇ, ನೀವು ಹೇಳ್ತಾ ಇರೋದು ಸತ್ಯ. ಸಾಕಷ್ಟು ಗೊಂದಲಗಳಿದೆ, ಕನ್ಫ್ಯೂಷನ್ಸ್ ಇನ್ನೂ ಇದೆ. GST ನಿಜಕ್ಕೂ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲೇ ಬರುವಂತದ್ದು. GST ನಿಯಮಗಳು ಎಲ್ಲಾ ರಾಜ್ಯಗಳಿಗೂ ಒಂದೇ. ಆದರೆ ಈ ನೋಟಿಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಸ್ಟೇಟ್ GST ಅಡಿಯಲ್ಲಿ. ಇದನ್ನ ಒಂದು ನಿರ್ಧಾರ ಕೈಗೊಳ್ಳುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗಿದೆ. ಇಲ್ಲಪ್ಪ, ನಾನು ಏನು ಮಾಡಕ್ಕಾಗಲ್ಲ, ಇದರಲ್ಲಿ ನಂದು ಅಲ್ವೇ ಅಲ್ಲ ಇದು ಅಂತ ಹೇಳಕ್ಕಾಗಲ್ಲ. ಅವ್ರಿಗೊಂದು ಅವಕಾಶ ಇದೆ, ಅವ್ರಿಗೆ ಸಾಧ್ಯತೆ ಇದೆ. ಅದನ್ನ ವ್ಯಾಪಾರಿಗಳು ಇಂತಿಷ್ಟು ಲಕ್ಷ ಅದು ಚೇಂಜ್ ಮಾಡುವಂತ ಸಾಧ್ಯತೆನೂ ಇದೆ. ಆಮೇಲೆ ಕಳೆದ 3 ವರ್ಷಗಳಿಂದ ಸೇರಿಸಿ ಕಟ್ಟಬೇಕಾ ಬೇಡವಾ ಅನ್ನೋದರ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆನೂ ಸಿದ್ದರಾಮಯ್ಯನವರಿಗಿದೆ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಹಾಗೆ ರೇವಣ್ಣ ಅಂತ ಕಾಲ್ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ಕಾರ ರೇವಣ್ಣ ಅವ್ರೆ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಈಗ ಅವರು ಫೋನ್ ಮಾಡಿ ಹೇಳಿದ್ದಾರೆ ನೋಡಿ, GST ಸೆಂಟ್ರಲ್ ಹೋಗ್ತಕ್ಕಂಥದ್ದು ನೇರವಾಗಿ ಸ್ಟೇಟಿಗೆ ಬರಲ್ಲ. ಯಾಕೆ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅದನ್ನ ನೀವೇ ಮಾಧ್ಯಮದವರೇ ಕ್ಲಾರಿಫಿಕೇಶನ್ ಕೊಡಬಹುದು. ಅದನ್ನ ನೀವು ಸಾರ್ವಜನಿಕರಿಗೆ ತಿಳಿಸಿ. ಈ ತೆರಿಗೆ ಯಾರಿಗೆ ಹೋಗುತ್ತೆ, ಇವ್ರ ಜವಾಬ್ದಾರಿ ಯಾವ ಅನ್ನೋದ. ಸುಮ್ಮನೆ ಸ್ಟೇಟ್ ಗೌರ್ಮೆಂಟ್ ಯಾಕೆ ಆಪಾದನೆ? ಓಕೆ, ಈಗ ನಿಮ್ ಪ್ರಕಾರ ಯಾರು ಹಾಕ್ತಾ ಇರೋದು ಈ ಟ್ಯಾಕ್ಸ್ ನ? ನಮ್ಮ ಪ್ರಕಾರ ಆಗ್ತಿರೋದು ಸೆಂಟ್ರಲ್ ಸರ್. ಸ್ಟೇಟ್ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಈ ಟ್ಯಾಕ್ಸ್ ನೋಟಿಸ್ ಗಳನ್ನ ಕೊಟ್ಟಿದೆ. ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೆಂಟ್ರಲ್ ಸಪರೇಟ್ ಇದೆಯಾ? ಸೆಂಟ್ರಲ್ ಸಪರೇಟ್ ಇಲ್ಲ ಸರ್. GST ನಿಯಮಗಳು ಇಡೀ ದೇಶಕ್ಕೆ ಎಲ್ಲಾ ರಾಜ್ಯಗಳಿಗೂ ಅನ್ವಯ ಆಗುತ್ತೆ. ಆದ್ರೆ ಈಗ ಈ ವರ್ತಕರಿಗೆ ಬಂದಿರುವ ನೋಟಿಸ್ ಇದೆಯಲ್ಲ, ಇದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರ್ತಕ್ಕಂಥ ನೋಟಿಸು. ರೈಟ್. ಇನ್ನೊಂದು ಕರೆ ಇದೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ರೇವಣ್ಣ ಅವರೇ. ಹಾಗೆ ತುಮಕೂರಿಂದ ಇನ್ನೊಬ್ರು ಕರೆ ಮಾಡಿದ್ದಾರೆ, ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಹೇಳಿ, ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಈ GST ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀವಿ. ಓಕೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಒಂದು ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸ್ಟೇಟ್ ಗವರ್ಮೆಂಟ್ ನೋಡಿದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ಇದು ನಮ್ಮ ಸ್ಟೇಟ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಓಕೆ. ಮಧ್ಯಮ ವರ್ಗದ ವ್ಯಾಪಾರಿಗಳು ಮತ್ತು ಕೆಳವರ್ಗದ ವ್ಯಾಪಾರಿಗಳು ಇಂತಹ ಗೊಂದಲಗಳಿಗೆ ಸಿಗಾಕೊಂಡು ಪಾರ್ಟಿ ವೈಸ್ ಇದು ನಮ್ ಸೆಂಟ್ರಲ್ ಬರುತ್ತೆ, ಪಾರ್ಟಿ ವೈಸ್ ಇದು ಸ್ಟೇಟ್ ಗವರ್ಮೆಂಟ್ ಬರುತ್ತೆ ಅಂತ ವಾದ ಮಾಡ್ತಾರೆ. ಈ ರೀತಿ ಕಳ್ಳಾಟಗಳನ್ನ ಯಾಕೆ ಆಡ್ಬೇಕು? ಒಂದು ವೇಳೆ
ಇದು ನಮ್ ವ್ಯಾಪ್ತಿಗೆ ಬರುತ್ತೆ ಅನ್ನಂಗಿದೆ ಧೈರ್ಯವಾಗಿ ನಮ್ ಸ್ಟೇಟ್ ಗವರ್ಮೆಂಟ್ ಬರುತ್ತೆ ಅಂತ ಇವ್ರು ಹೇಳ್ಕೊಬೇಕು. ಕರೆಕ್ಟ್. ಇಲ್ಲ ಅಂತಂದ್ರೆ ನಮ್ ವ್ಯಾಪ್ತಿಗೆ ಬರುತ್ತೆ ಅಂತ ಸೆಂಟ್ರಲ್ ಗವರ್ಮೆಂಟ್ ನವ್ರು ಹೇಳ್ಕೊಬೇಕು. ಕರೆಕ್ಟ್. ನಾವ್ ಇಲ್ಲಿವರೆಗೂ ತಿಳ್ಕೊಂಡಿರೋದು ಏನು ಅಂತಂದ್ರೆ GST ಇಸ್ ಅಂಡರ್ ಆಫ್ ದ ಗವರ್ನಮೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅಂತ ತಿಳ್ಕೊಂಡಿದೀವಿ. ಬಡ ವ್ಯಾಪಾರಿಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಈ ರೀತಿಯಾಗಿ ಇವರು ಕನ್ಫ್ಯೂಷನ್ಸ್ ಮಾಡೋದ್ರಿಂದ ಇವರು ಬೇಳೆಗಳನ್ನ ಬೇಯಿಸ್ಕೊತಾ ಇದ್ದಾರೆ ಅಷ್ಟೇ. ಯು ಆರ್ ವೆರಿ ಮಚ್ ರೈಟ್ ಮಂಜುನಾಥ್ ಅವರೇ, ನೀವು ಹೇಳ್ತಾ ಇರೋದು ಸತ್ಯ. ಸಾಕಷ್ಟು ಗೊಂದಲಗಳಿದೆ, ಕನ್ಫ್ಯೂಷನ್ಸ್ ಇನ್ನೂ ಇದೆ. GST ನಿಜಕ್ಕೂ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲೇ ಬರುವಂತದ್ದು. GST ನಿಯಮಗಳು ಎಲ್ಲಾ ರಾಜ್ಯಗಳಿಗೂ ಒಂದೇ. ಆದರೆ ಈ ನೋಟಿಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಸ್ಟೇಟ್ GST ಅಡಿಯಲ್ಲಿ. ಇದನ್ನ ಒಂದು ನಿರ್ಧಾರ ಕೈಗೊಳ್ಳುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗಿದೆ. ಇಲ್ಲಪ್ಪ ನಾನು ಏನು ಮಾಡಕ್ಕಾಗಲ್ಲ, ಇದರಲ್ಲಿ ನಂದು ಅಲ್ವೇ ಅಲ್ಲ ಇದು ಅಂತ ಹೇಳಕ್ಕಾಗಲ್ಲ. ಅವ್ರಿಗೊಂದು ಅವಕಾಶ ಇದೆ, ಅವ್ರಿಗೆ ಸಾಧ್ಯತೆ ಇದೆ. ಅದನ್ನ ವ್ಯಾಪಾರಿಗಳು ಇಂತಿಷ್ಟು ಲಕ್ಷ ಅದು ಚೇಂಜ್ ಮಾಡುವಂತ ಸಾಧ್ಯತೆನೂ ಇದೆ. ಆಮೇಲೆ ಕಳೆದ 3 ವರ್ಷಗಳಿಂದ ಸೇರಿಸಿ ಕಟ್ಟಬೇಕಾ ಬೇಡವಾ ಅನ್ನೋದರ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆನೂ ಸಿದ್ದರಾಮಯ್ಯನವರಿಗಿದೆ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಹಾಗೆ ರೇವಣ್ಣ ಅಂತ ಕಾಲ್ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ಕಾರ ರೇವಣ್ಣ ಅವ್ರೆ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಈಗ ಅವರು ಫೋನ್ ಮಾಡಿ ಹೇಳಿದ್ದಾರೆ ನೋಡಿ, GST ಸೆಂಟ್ರಲ್ಗೆ ಹೋಗ್ತಕ್ಕಂಥದ್ದು ನೇರವಾಗಿ ಸ್ಟೇಟಿಗೆ ಬರಲ್ಲ. ಯಾಕೆ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅದನ್ನ ನೀವೇ ಮಾಧ್ಯಮದವರೇ ಕ್ಲಾರಿಫಿಕೇಶನ್ ಕೊಡಬಹುದು. ಅದನ್ನ ನೀವು ಸಾರ್ವಜನಿಕರಿಗೆ ತಿಳಿಸಿ, ಈ ತೆರಿಗೆ ಯಾರಿಗೆ ಹೋಗುತ್ತೆ, ಇವ್ರ ಜವಾಬ್ದಾರಿ ಯಾವ ಅನ್ನೋದ. ಸುಮ್ಮನೆ ಸ್ಟೇಟ್ ಗವರ್ಮೆಂಟ್ ಯಾಕೆ ಆಪಾದನೆ? ಓಕೆ, ಈಗ ನಿಮ್ ಪ್ರಕಾರ ಯಾರು ಹಾಕ್ತಾ ಇರೋದು ಈ ಟ್ಯಾಕ್ಸ್ ನ? ನಮ್ಮ ಪ್ರಕಾರ ಆಗ್ತಿರೋದು ಸೆಂಟ್ರಲ್ ಸರ್. ಸ್ಟೇಟ್ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಈ ಟ್ಯಾಕ್ಸ್ ನೋಟಿಸ್ ಗಳನ್ನ ಕೊಟ್ಟಿದೆ. ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೆಂಟ್ರಲ್ ಸಪರೇಟ್ ಇದೆಯಾ? ಸೆಂಟ್ರಲ್ ಸಪರೇಟ್ ಇಲ್ಲ ಸರ್. GST ನಿಯಮಗಳು ಇಡೀ ದೇಶಕ್ಕೆ ಎಲ್ಲಾ ರಾಜ್ಯಗಳಿಗೂ ಅನ್ವಯ ಆಗುತ್ತೆ. ಆದ್ರೆ ಈಗ ಈ ವರ್ತಕರಿಗೆ ಬಂದಿರುವ ನೋಟಿಸ್ ಇದೆಯಲ್ಲ, ಇದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರ್ತಕ್ಕಂಥ ನೋಟಿಸು. ರೈಟ್. ಇನ್ನೊಂದು ಕರೆ ಇದೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ರೇವಣ್ಣ ಅವರೇ. ಹಾಗೆ ತುಮಕೂರಿಂದ ಇನ್ನೊಬ್ರು ಕರೆ ಮಾಡಿದ್ದಾರೆ, ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಹೇಳಿ, ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಈ GST ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿದೀವಿ. ಓಕೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಒಂದು ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸ್ಟೇಟ್ ಗವರ್ಮೆಂಟ್ ನೋಡಿದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ಇದು ನಮ್ಮ ಸ್ಟೇಟ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಮಧ್ಯಮ ವರ್ಗದ ವ್ಯಾಪಾರಿಗಳು ಮತ್ತು ಕೆಳವರ್ಗದ ವ್ಯಾಪಾರಿಗಳು ಇಂತಹ ಗೊಂದಲಗಳಿಗೆ ಸಿಗಾಕೊಂಡು ಪಾರ್ಟಿ ವೈಸ್ ಇದು ನಮ್ಮ ಸೆಂಟ್ರಲ್ ಬರುತ್ತೆ, ಪಾರ್ಟಿ ವೈಸ್ ಇದು ಸ್ಟೇಟ್ ಗವರ್ಮೆಂಟ್ ಬರುತ್ತೆ ಅಂತ ವಾದ ಮಾಡ್ತಾರೆ. ಈ ರೀತಿ ಕಳ್ಳಾಟಗಳನ್ನ ಯಾಕೆ ಆಡ್ಬೇಕು? ಒಂದು ವೇಳೆ ಇದು ನಮ್ ವ್ಯಾಪ್ತಿಗೆ ಬರುತ್ತೆ ಅನ್ನಂಗಿದೆ ಧೈರ್ಯವಾಗಿ ನಮ್ ಸ್ಟೇಟ್ ಗವರ್ಮೆಂಟ್ ಬರುತ್ತೆ ಅಂತ ಇವ್ರು ಹೇಳ್ಕೊಬೇಕು. ಕರೆಕ್ಟ್. ಇಲ್ಲ ಅಂತಂದ್ರೆ ನಮ್ ವ್ಯಾಪ್ತಿಗೆ ಬರುತ್ತೆ ಅಂತ ಸೆಂಟ್ರಲ್ ಗವರ್ಮೆಂಟ್ ನವ್ರು ಹೇಳ್ಕೊಬೇಕು. ಕರೆಕ್ಟ್. ನಾವ್ ಇಲ್ಲಿವರೆಗೂ ತಿಳ್ಕೊಂಡಿರೋದು ಏನು ಅಂತಂದ್ರೆ GST ಇಸ್ ಅಂಡರ್ ಆಫ್ ದ ಗವರ್ನಮೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅಂತ ತಿಳ್ಕೊಂಡಿದೀವಿ. ಬಡ ವ್ಯಾಪಾರಿಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಈ ರೀತಿಯಾಗಿ ಇವರು ಕನ್ಫ್ಯೂಷನ್ಸ್ ಮಾಡೋದ್ರಿಂದ ಇವರು ಬೇಳೆಗಳನ್ನ ಬೇಯಿಸ್ಕೊತಾ ಇದ್ದಾರೆ ಅಷ್ಟೇ. ಯು ಆರ್ ವೆರಿ ಮಚ್ ರೈಟ್ ಮಂಜುನಾಥ್ ಅವರೇ, ನೀವು ಹೇಳ್ತಾ ಇರೋದು ಸತ್ಯ. ಸಾಕಷ್ಟು ಗೊಂದಲಗಳಿದೆ, ಕನ್ಫ್ಯೂಷನ್ಸ್ ಇನ್ನೂ ಇದೆ. GST ನಿಜಕ್ಕೂ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲೇ ಬರುವಂತದ್ದು. GST ನಿಯಮಗಳು ಎಲ್ಲಾ ರಾಜ್ಯಗಳಿಗೂ ಒಂದೇ. ಆದರೆ ಈ ನೋಟಿಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಸ್ಟೇಟ್ GST ಅಡಿಯಲ್ಲಿ. ಇದನ್ನ ಒಂದು ನಿರ್ಧಾರ ಕೈಗೊಳ್ಳುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗಿದೆ. ಇಲ್ಲಪ್ಪ ನಾನು ಏನು ಮಾಡಕ್ಕಾಗಲ್ಲ, ಇದರಲ್ಲಿ ನಂದು ಅಲ್ವೇ ಅಲ್ಲ ಇದು ಅಂತ ಹೇಳಕ್ಕಾಗಲ್ಲ. ಅವ್ರಿಗೊಂದು ಅವಕಾಶ ಇದೆ, ಅವ್ರಿಗೆ ಸಾಧ್ಯತೆ ಇದೆ. ಅದನ್ನ ವ್ಯಾಪಾರಿಗಳು ಇಂತಿಷ್ಟು ಲಕ್ಷ ಅದು ಚೇಂಜ್ ಮಾಡುವಂತ ಸಾಧ್ಯತೆನೂ ಇದೆ. ಆಮೇಲೆ ಕಳೆದ 3 ವರ್ಷಗಳಿಂದ ಸೇರಿಸಿ ಕಟ್ಟಬೇಕಾ ಬೇಡವಾ ಅನ್ನೋದರ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆನೂ ಸಿದ್ದರಾಮಯ್ಯನವರಿಗಿದೆ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಹಾಗೆ